ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗೇರಳ್ಳಿ. ಈಗಾಗಲೇ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇರುವಂಥದ್ದು ಬಹಳಷ್ಟು ಕುತೂಹಲ ಮತ್ತು ರೋಚಕತೆಯನ್ನು ಈಗಾಗಲೇ ಪಡೆದುಕೊಳ್ತಾ ಇದೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಹಳ ಪ್ರಮುಖವಾಗಿ ತಮಿಳುನಾಡು ವಿಧಾನಸಭಾ ಕ್ಷೇತ್ರ ಚುನಾವಣೆ ಏನಿದೆ ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ DMK ಮತ್ತು ADMK ಮಾತ್ರ ಸ್ಪರ್ಧೆ ಅಣೆ ಕೂಡ ಮಾಡ್ತಾ ಇದ್ರು ಎರಡೂ ಪಕ್ಷಗಳು. ಇದೀಗ ಎಲ್ಲ ಒಂದು ಕಡೆ ಮಧ್ಯದಲ್ಲಿ ಈಗ TVK ಪಕ್ಷ ಬಂದಿರುವಂಥದ್ದು ಒಂದು ರೀತಿ ದೊಡ್ಡ ಮಟ್ಟದ ಬಿರುಗಾಳಿಯಾಗಿ ಇದೀಗ ಅಲ್ಲಿ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಎಲ್ಲ ಒಂದು ಕಡೆ ಚುನಾವಣಾ ಫಲಿತಾಂಶ ಕೂಡ ಇವತ್ತು ಬರ್ತಾ ಇರುವಂಥದ್ದು. ಫಲಿತಾಂಶದಲ್ಲಿ TVK ಪಕ್ಷದ ಅಭ್ಯರ್ಥಿಗಳು ಅಂದರೆ TVK ಪಕ್ಷದ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ನಟ ವಿಜಯ್ ಅವರು ಇದೀಗ ಅವರ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಮುನ್ನಡೆಯನ್ನು ಈಗಾಗಲೇ ಕಾಯ್ದುಕೊಳ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ DMK 55 ಕ್ಷೇತ್ರಗಳಲ್ಲಿ ಮುನ್ನಡೆ, ಅದ್ರ ಜೊತೆಗೆ ADMK 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೆ TVK ಪಕ್ಷ ಅನ್ನುವಂಥದ್ದು 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು. ಈಗಾಗಲೇ ಎಕ್ಸಿಟ್ ಪೋಲ್ನಲ್ಲಿ DMK ಪಾರ್ಟಿ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ನಿಂದ ಬಂದಿತ್ತು. ಇದೀಗ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಿದ್ದಂಗೆನೆ ಇದೀಗ ಕ್ಷಣಕ್ಕೂ ಕೂಡ ಅವರ ಒಂದು TVK ಪಕ್ಷದ ಅಭ್ಯರ್ಥಿಗಳ ಸಂಖ್ಯೆ ಗೆಲ್ಲುವಂತ ಸಾಧ್ಯತೆ ಇರುವಂತ ಒಂದು ಮುನ್ನಡೆ ಕಾಯ್ದುಕೊಂಡಿರ್ತಕ್ಕಂಥ ಸಂಖ್ಯೆ ಕೂಡ ಈಗಾಗಲೇ ಜಾಸ್ತಿ ಆಗ್ತಾ ಇರುವಂಥದ್ದು. ನಟ ವಿಜಯ್ ಅವರು ಕೂಡ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಒಂದು ಪೆರಂಬೂರ್ ಆಗಿರ್ಬೋದು, ಮತ್ತೊಂದು ಕಡೆ ತಿರುಚಿ. 2 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಲ್ಲ ಒಂದು ಕಡೆ ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಬಾರಿ ತಮಿಳುನಾಡಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದ್ರು ಅಂತಂದ್ರೆ TVK ಪಕ್ಷದ ನಟ ವಿಜಯ್ ಅವರು ಅನ್ನುವಂಥದ್ದು ನಾವು ನೋಡೋದಾದ್ರೆ ಬಹಳ ಪ್ರಮುಖವಾಗಿ ಅವರು ಎಲ್ಲೇ ಹೋದ್ರು ಕೂಡ ಜನರು ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದ್ರು. ಬಹಳ ಪ್ರಮುಖವಾಗಿ ನಿಜಕ್ಕೂ ಕೂಡ DMK ಮತ್ತೆ ADMK ನಡುವೆ ಇವರು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ರೀತಿ ಪಾರ್ಟಿಯಾಗಿ ಹೊರಹೊಮ್ಮುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ನಡೀತಾ ಇತ್ತು. ಅದಕ್ಕೆ ಪೂರಕವಾದಂತೆ ಇದೀಗ ಎಲ್ಲ ಒಂದು ಕಡೆ ಅವರ ಪಾರ್ಟಿಗೆ ಅಲ್ಲಿರ್ತಕ್ಕಂಥ ಜನರು ಇದೀಗ ಒಂದು ರೀತಿ ಆಶೀರ್ವಾದವನ್ನು ಮಾಡಿರುವಂಥದ್ದು. ಹಾಗಾಗಿನೇ ಇದೀಗ ನಟ ವಿಜಯ್ ಆಗಿರ್ತಕ್ಕಂಥ ಅವರ ಪಾರ್ಟಿ TVK ಪಕ್ಷದ ಅಭ್ಯರ್ಥಿಗಳು ಬರೋಬ್ಬರಿ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು. ಈಗಾಗಲೇ ಅಲ್ಲಿ ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ಒಟ್ಟು ಅದರಲ್ಲಿ 118 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ 118 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತು ಅಂತಂದ್ರೆ ಆ ಪಕ್ಷದ ಅಭ್ಯರ್ಥಿಗಳೇ ಇಲ್ಲೊಂದು ಕಡೆ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂಥದ್ದು. ಹಾಗಾಗಿನೇ DMK ಅಲ್ಲಿ ಆಡಳಿತಾರೂಢ ಪಕ್ಷದಲ್ಲಿ ಇತ್ತು. ಇಲ್ಲೊಂದು ಕಡೆ ಉದಯನಿಧಿ ಸ್ಟಾಲಿನ್ ಆಗಿರ್ಬೋದು, ಅವರ ಮಗ ಅಂದ್ರೆ ಸ್ಟಾಲಿನ್ ಅವರ ಮಗ ಮತ್ತೆ ಸ್ಟಾಲಿನ್ ಅವರು ಕೂಡ ಅಲ್ಲಿ ಚುನಾವಣೆ ನಡೆಯುವಂಥದ್ದು ಕಾಂಗ್ರೆಸ್ ಜೊತೆ ಮೈತ್ರಿನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಚುನಾವಣೆ ಕೂಡ ಎದುರಿಸಿದ್ರು. ಅದ್ರ ಜೊತೆಗೆ ಬರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ಬರುವಂತ ಕೂಡ ಕಾರ್ಯತಂತ್ರವನ್ನು ಕೂಡ ಮಾಡಿದ್ರು. ಇದೀಗ ಇಲ್ಲ ಒಂದ್ ಕಡೆ ಅವರ ಕನಸನ್ನ ನುಚ್ಚು ನೂರು ಮಾಡುವಂತ ಒಂದು ಕೆಲಸವನ್ನ ಇದೀಗ TVK ಪಕ್ಷದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಟ ವಿಜಯ್ ಅವರು ಇದೀಗ ಮಾಡಿರುವಂಥದ್ದು. ಯಾಕಂದ್ರೆ DMK ಮತ್ತೆ ADMK ನಾವು ನೋಡೋದಾದ್ರೆ ಇಲ್ಲ ಒಂದ್ ಕಡೆ ಅವರ ಪಕ್ಷಗಳಿಗಿನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀಗ TVK ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂಥದ್ದು. ಬಹುಶಃ ಇದೇ ರೀತಿಯಿಂದ ಮುನ್ನಡೆಯನ್ನ 10 ರೌಂಡ್ ವರೆಗೂ ಕೂಡ ಹೋಯ್ತು ಅಂತಂದ್ರೆ ಅಲ್ಲಿಗೆ ಎಲ್ಲ ಒಂದ್ ಕಡೆ TVK ಪಕ್ಷವೇ ಎಲ್ಲ ಒಂದ್ ಕಡೆ ಅಲ್ಲಿ ತಮಿಳುನಾಡಲ್ಲಿ ಗೆಲ್ಲುವಂತ ಸಾಧ್ಯತೆ ದಟ್ಟವಾಗಿರುವಂಥದ್ದು ಹೆಚ್ಚಿರುವಂಥದ್ದು. ಇದೀಗ ಒಂದು 3-4 ಮತ್ತೆ 5 ರೌಂಡ್ ಆಗಿದೆ. ಹಾಗಾಗಿನೇ ಈಗ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ TVK ಪಕ್ಷದ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಇದೀಗ ಅದೇ ಒಂದು ರೌಂಡ್ ಈಗ 3-4 ರೌಂಡ್ ಅಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ರೀತಿಯಾಗಿ ಟ್ರೆಂಡ್ 10 ರೌಂಡ್ ಮತ್ತೆ 12 ರೌಂಡ್ ವರೆಗೂ ಕೂಡ ತಲುಪಿತು ಅಂತಂದ್ರೆ ಅಲ್ಲಿಗೆ TVK ಪಕ್ಷದ ಅಭ್ಯರ್ಥಿಗಳು ಅಂದ್ರೆ ನಟ ವಿಜಯ್ ಅವರು ನೇತೃತ್ವವನ್ನು ವಹಿಸಿದ್ದಾರೆ ಮತ್ತೆ ಅವರ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸೋದ್ರ ಮುಖಾಂತರವಾಗಿ ಅವರೇ ತಮಿಳುನಾಡಲ್ಲಿ ಪಕ್ಷವನ್ನ ಅಂದ್ರೆ ಪಕ್ಷ ಸರ್ಕಾರವನ್ನ ರಚನೆ ಮಾಡುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂಥದ್ದು. ಹಾಗಾಗಿನೇ ಕ್ಷಣದ ಮಾಹಿತಿ ತಮಿಳುನಾಡಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಚುನಾವಣೆ ಫಲಿತಾಂಶ ಕ್ಷಣಕ್ಕೂ ಕೂಡ ಒಂದು ರೋಚಕತೆಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಒಂದ್ ವೇಳೆ ಏನಾದರೂ ಇದೇ ರೀತಿಯಾದಂಥ ರಿಸಲ್ಟ್ ಮುಂದುವರಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ TVK ಪಕ್ಷದವರು ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಆಶ್ಚರ್ಯ ಇಲ್ಲ. ಅವರು ಸರ್ಕಾರವನ್ನ ರಚನೆ ಮಾಡುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂಥದ್ದು. ಬಹಳ ಪ್ರಮುಖವಾಗಿ ಸ್ಟಾಲಿನ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಮಗ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೀಗ ಉದಯನಿಧಿ ಸ್ಟಾಲಿನ್ ಅವರ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಮಾಹಿತಿ. ಅದ್ರ ಜೊತೆಗೆ ADMK ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿತ್ತು BJP ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲೂ ಕೂಡ ಚುನಾವಣೆ ಎದುರಿಸಿದೆ. ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅಂದ್ರೆ DMKಗಿನ್ನ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಈಗಾಗಲೇ ಮುನ್ನಡೆಯನ್ನು ಕೂಡ ಕಾಯ್ದುಕೊಳ್ತಾ ಇರುವಂಥದ್ದು. ಇದೀಗ TVK ಪಕ್ಷದ ಅಭ್ಯರ್ಥಿಗಳು ಅಂದ್ರೆ ನಟ ವಿಜಯ್ ಅವರು ಏನು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ TVK ಪಕ್ಷದ ಅಭ್ಯರ್ಥಿಗಳು ಇದೀಗ ತಮಿಳುನಾಡಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ ಇಲ್ಲ ಒಂದ್ ಕಡೆ ಸದ್ಯದ ಮಟ್ಟಿಗೆ ನಟ ವಿಜಯ್ ಅವರ ನೇತೃತ್ವ ಪಕ್ಷವಾಗಿರ್ತಕ್ಕಂಥ TVK ಪಕ್ಷದ ಅಭ್ಯರ್ಥಿಗಳು ಒಂದು ರೀತಿ ದೊಡ್ಡ ಮಟ್ಟದ ಮುನ್ನಡೆಯನ್ನು ಈಗಾಗಲೇ ಕಾಯ್ದುಕೊಳ್ತಾ ಇರುವಂಥದ್ದು.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.